ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಹುಡುಗ ಪಾರ್ಥಸಾರಥಿ. ವೀಕ್ಷಕರೇ, ಇವತ್ತು ಜಗತ್ತನ್ನು ಕಂಡ ಅತ್ಯಂತ ಕ್ರೂರ ಅಧಿಕಾರಿ ಅಡಾಲ್ಫ್ ಹಿಟ್ಲರ್ ಬಗ್ಗೆ ತಿಳಿಯೋಣ. ಅಡಾಲ್ಫ್ ಹಿಟ್ಲರ್ ಅಂದರೆ ನಿಮಗೆ ಭಯ ಆಗುತ್ತಲ್ಲ, ನನಗೂ ಭಯ ಆಗುತ್ತೆ. ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಅಡಾಲ್ಫ್ ಹಿಟ್ಲರ್ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ. ಜರ್ಮನಿಯನ್ನು ಅಗ್ರದೇಶ ನೋಡಬೇಕು ಅನ್ನೋದು ಅವನಿಗೆ ತುಂಬ ಆಸೆ ಆಗಿತ್ತು. ಇಡೀ ಜರ್ಮನಿಗೆ ಒಬ್ಬ ಸರ್ವಾಧಿಕಾರಿಯಾಗಿ ಮೆರಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ. ಯಾಕೆ ಹಿಟ್ಲರ್ ಯಹೂದಿಗಳನ್ನು ದ್ವೇಷಿಸ್ತಿದ್ದ, ಕೊಲ್ತಾ ಇದ್ದ? ಯಾಕೆ ಹಿಟ್ಲರ್ ಕಠಿಣ ನಿರ್ಧಾರಗಳನ್ನು ತಗೊಳ್ತಾ ಇದ್ದ? ಯಾಕೆ ಎರಡನೇ ಮಹಾಯುದ್ಧದಲ್ಲಿ ಗೆಲ್ಲೋಕೆ ಹಿಟ್ಲರ್ ಕೈಲಿ ಆಗಲಿಲ್ಲ? ಯಾಕೆ ಯಾವೊಬ್ಬ ಶತ್ರುಗಳು ಸಿಗದೆ ಆತ್ಮಹತ್ಯೆಗೆ ಶರಣಾದ? ಯಾಕೆ 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 ಅನ್ನೋ ಕ್ವಶನ್ಗೆ ಉತ್ತರ ತಿಳಿಯೋಣ ಬನ್ನಿ. ಹಿಟ್ಲರ್ ಒಬ್ಬ ಕಲಾನಟನಾಗಿ ಜೀವನ ನಡೆಸಬೇಕು ಅಂದ್ಕೊಂಡವನ ಜೀವನದಲ್ಲಿ ರಕ್ತ ಚರಿತ್ರೆಯ ಪುಟಗಳನ್ನು ರಕ್ತದಲ್ಲಿ ಬರೆದು ಬಿಟ್ಟವನ ದುರಂತದ ಕತೆ. ಇವನ ಕಲೆಯನ್ನು ವಿಚಿತ್ರ ಆಗಿ ಒಬ್ಬ ರೋಗಿಷ್ಠನಾಗಿ ಬೆಳೆದ ದುರಾದೃಷ್ಟ ಒಬ್ಬ ವಿಕೃತ ಮನುಷ್ಯ. ಓಕೆ ವೀಕ್ಷಕರೇ, ಇವಾಗ ಹಿಟ್ಲರ್ನ ಜೀವನ ಚರಿತ್ರೆಗೆ ಒಂದ್ಸಲ ಹೋಗಿ ಬರೋಣ. ಹಿಟ್ಲರ್ ಹುಟ್ಟಿದ್ದು ಏಪ್ರಿಲ್ 20, 1989 ಜರ್ಮನಿಯಲ್ಲಿ. ಇವನು ದುರಂತ ನೋಡಿ ಗೆಳೆಯರೆ. ಹುಟ್ಟಿದ ತಿಂಗಳಲ್ಲಿ ಜಗತ್ತಿಗೆ ಬಾಯ್ ಬಾಯ್ ಅಂತ ಹೇಳಿ ಹೋಗಿದ್ದ. ಅಂದರೆ ಅಡಾಲ್ಫ್ ಸತ್ತಿದ್ದು 30 ಏಪ್ರಿಲ್ 1945. ಅವನು ಹುಟ್ಟಿದ್ದು ಏಪ್ರಿಲ್ 20, ಇವನು ಸತ್ತಿದ್ದು 30 ಏಪ್ರಿಲ್. ಅಲ್ಲಿಗೆ 10 days ಅಷ್ಟೇ ಗ್ಯಾಪ್. ಅಷ್ಟರಲ್ಲಿ ಜಗತ್ತಿಗೆ ಬಾಯ್ ಬಾಯ್ ಅಂತ ಹೇಳಿ ಹೋಗಿದ್ದಾನೆ. ಆಸ್ಟ್ರಿಯನ್ ಮೂಲದ ಜರ್ಮನ್ ರಾಜಕಾರಣಿಯಾಗಿದ್ದ ಅಡಾಲ್ಫ್ ಹಿಟ್ಲರ್ ಒಬ್ಬ ಸಕಲಕಲ ವಲ್ಲಭ, ಅಂದರೆ ತಪ್ಪಲಾಗಲಾರದು. ಹಿಟ್ಲರ್ ಅಂದ್ರೆ ನಾವೇನು ಅನ್ಕೊಂಡಿದೀವಿ? ಕ್ರೂರಿ, ವಿಕೃತ ಮನಸ್ಸುಳ್ಳವನು ಅನ್ಕೊಂಡಿದೀವಿ. ಅವನೊಬ್ಬ ಕಲಾಕಾರ, ಸಕಲ ಕಲವಲ್ಲಭ, ಈಸ್ ಎ ಆರ್ಟಿಸ್ಟ್. ಹಿಟ್ಲರ್ ಅಕಾಡೆಮಿ ಆರ್ಟ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಪ್ಲೈ ಮಾಡ್ತಾನೆ. ಆದರೆ 2 times ರಿಜೆಕ್ಟ್ ಮಾಡ್ತಾರೆ. ಆ ಅಕಾಡೆಮಿಕ್ ಡೈರೆಕ್ಟರ್ ಒಬ್ಬ ಯಹೂದಿ ಆಗಿರ್ತಾನೆ. ಇವನ ತಾಯಿ ಅಂದರೆ ಹಿಟ್ಲರ್ ತಾಯಿ ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆಯಿಂದ ಬಳತಿರ್ತಾನೆ. ಒಂದಿನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಹಿಟ್ಲರ್. ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ಇವನ ತಾಯಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಕೂಡ ಒಬ್ಬ ಯಹೂದಿನೇ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವನು ಅಕಾಡೆಮಿಕ್ ಆಫ್ ಆರ್ಟ್ಸ್ ಅನ್ನಗೆ ಜಾಯ್ನ್ ಆಗೋದಕ್ಕೋಸ್ಕರ ಅಪ್ಲೈ ಮಾಡ್ತಾನೆ. 1 time ಅಪ್ಲೈ ಮಾಡ್ತಾನೆ, ಇನ್ನೊಂದು ಟೈಮ್ ಅಪ್ಲೈ ಮಾಡ್ತಾನೆ. 2 times ಕೂಡ ಇವನ್ನ ರಿಜೆಕ್ಟ್ ಮಾಡಾಕ್ತಾನೆ. ಬಿಕಾಸ್ ಆ ಅಕಾಡೆಮಿಕ್ ಡೈರೆಕ್ಟರ್ ಒಬ್ಬ ಯಹೂದಿ ಆಗಿರ್ತಾನೆ. ಇವನ ತಾಯಿಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಕೂಡ ಯಹೂದಿನೇ ಆಗಿರ್ತಾನೆ. ಅಲ್ಲೇ ನೋಡಿ ಗೆಳೆಯರೆ, ಇವನಿಗೆ ಯಹೂದಿಗಳ ಮೇಲೆ ಹುಟ್ಟಿದ್ದು ದ್ವೇಷ. ಅವತ್ತಿಂದ ದ್ವೇಷವನ್ನು ಸಾಧಿಸುತ್ತಾ ಬರುತ್ತಾನೆ. ಆ ನಂತರ ಹಿಟ್ಲರ್ 1933 ಸೈನ್ಯಾಧಿಕಾರಿ ಸೇರ್ತಾನೆ. ಅಂದರೆ ಹಿಟ್ಲರ್ 1933 ಸೈನ್ಯಾಧಿಕಾರಿಯಾಗಿ ಸೇರ್ತಾನೆ. 1ನೇ ಮಹಾಯುದ್ಧದಲ್ಲಿ ಆತನ ಕಣ್ಣಿಗೆ ಗಾಯವಾಗುತ್ತೆ. ಈತನ ಧೈರ್ಯ ನಿಷ್ಠೆಯನ್ನು ನೋಡಿ ಆತನಿಗೆ ಐರನ್ ಕ್ರಾಸ್ ಫಸ್ಟ್ ಕ್ಲಾಸ್ ಅವಾರ್ಡ್ ಕೊಡುತ್ತೆ. ಇವನು ಹಾಸ್ಪಿಟಲ್ ಇರುವಾಗಲೇ ಜರ್ಮನಿ ಹೀನಾಯ ಸೋಲನ್ನು ಒಪ್ಪಿಕೊಳ್ಳುತ್ತದೆ. ಅಂದರೆ ಇವನು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಾಗಲೇ ಜರ್ಮನಿ 1ನೇ ಮಹಾಯುದ್ಧದಲ್ಲಿ ಸೋಲನ್ನು ಒಪ್ಪಿಕೊಳ್ಳುತ್ತೆ. ಈ ಸೋಲಿಗೆ ಯಹೂದಿಗಳೇ ಕಾರಣ ಅಂದುಕೊಳ್ತಾನೆ ಹಿಟ್ಲರ್. ಇಲ್ಲಿಗೆ ಇವನಿಗೆ ಅವರಮ್ಮ ಸತ್ತಿದ್ಕೂ ಯಹೂದಿ ಕಾರಣ ಆಗುತ್ತೆ. ಇಲ್ಲಿ ಫಸ್ಟ್ 1ನೇ ಯುದ್ಧದ್ದು ಸತ್ತಿದ್ಕೂ ಯಹೂದಿಗಳ ಕಾರಣ ಆಗ್ತಾರೆ. ಅವನು ಆರ್ಟ್ಸ್ ಕಾಲೇಜಿಗೆ ಜಾಯ್ನ್ ಆಗೋದಕ್ಕೂ ಯಹೂದಿಗಳ ಕಾರಣ ಆಗ್ತಾನೆ. ಪಾಯಿಂಟ್ ಈಸ್ ನೋಟೆಡ್. 1ನೇ ಮಹಾಯುದ್ಧದ ನಂತರ ಜರ್ಮನಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತದೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆನೇ ಹೋಗುತ್ತದೆ. ಆಗ ಹಿಟ್ಲರ್ ಯಹೂದಿಗಳನ್ನು ವಿರೋಧಿಸುತ್ತಾ ಡಕ್ಲರ್ ಎಂಬ ರಾಜಕಾರಣಿ ಜೊತೆ ಸೇರಿ 1926 ಸೈನ್ಯ ಬಿಟ್ಟು ಆಸ್ಟ್ರಿಯನ್ ಮೂಲದ ಜರ್ಮನ್ ರಾಜಕಾರಣಿ ಆಗ್ತಾನೆ ಹಿಟ್ಲರ್. ಅಡಾಲ್ಫ್ ಹಿಟ್ಲರ್ ನಾಜಿ ಪಕ್ಷದ ನಾಯಕನಾಗ್ತಾನೆ. ಅಲ್ಲಿಗೆ ಇವನು ನಾಜಿ ಪಕ್ಷವನ್ನು ಕಟ್ಟುತ್ತಾನೆ. ಆ ಪಕ್ಷಕ್ಕೆ ಇವನೇ ನಾಯಕನಾಗ್ತಾನೆ. ಹಿಟ್ಲರ್ ಆರಂಭಿಸಿದ ರಾಜಕೀಯ ಪಾರ್ಟಿಯಲ್ಲಿ 1923 4800 ಮಂದಿ ಜನರು ಇವನ ಜೊತೆ ಇರ್ತಾರೆ. ಅದರಲ್ಲಿ 3400 ಮಂದಿ ಕಾರ್ಮಿಕರೇ ಇರ್ತಾರೆ. 1923 ನವೆಂಬರ್ 28 3000 ಜನರ ಜೊತೆ ಬವೆರಿಯಾದ ಮೇಲೆ ಇವನು ದಾಳಿ ನಡೆಸ್ತಾನೆ.
ಜರ್ಮನಿಯ ಪೊಲೀಸ್ ಹಿಟ್ಲರನ್ನು ಜೈಲಿಗೆ ಒಳಪಡಿಸ್ತಾರೆ. ಬಿಕಾಸ್ ಇವನು ಯಾವಾಗ ಅವರು ಬವೇರಿಯ ಮೇಲೆ ಇವನು ದಾಳಿ ನಡೆಸ್ತಾನೆ ಆವಾಗ ಹಿಟ್ಲರ್ನ ಜೈಲಲ್ಲಿ ಕೂಡಾಕ್ತಾರೆ, ಅಂದರೆ ಜೈಲು ಶಿಕ್ಷೆಗೆ ಒಳಪಡಿಸುತ್ತಾರೆ. ಹಿಟ್ಲರ್ ಎಂಥ ಪುಣ್ಯಾತ್ಮ ಅಂತಂದರೆ ಸೊ ಜೈಲಲ್ಲೇ ಇದ್ದು ಒಂದು ಬುಕ್ಕನ್ನು ಬರಿತಾನೆ. ಆ ಬುಕ್ಕಿನ ಹೆಸರೇ ಮೈನ್ ಕ್ಯಾಂಪ್. ಏನಿದು ಮೈನ್ ಕ್ಯಾಂಪ್? ಆ ಮೈನ್ ಕ್ಯಾಂಪ್ ಅನ್ನೋ ಪುಸ್ತಕದಲ್ಲಿ ಜೈಲಲ್ಲೇ ಕೂತ್ಕೊಂಡ್ಬಿಟ್ಟು ತನ್ನ ಆಲೋಚನೆಗಳನ್ನು ಒಳ್ಳೆಯದು ಕೆಟ್ಟದು ಎಲ್ಲ ಒಟ್ಟಿಗೆ ಸೇರಿಸಿ ಮೈನ್ ಕ್ಯಾಂಪ್ ಅನ್ನೋ ಪುಸ್ತಕವನ್ನು ಬರಿತಾನೆ. ಆ ಮೈನ್ ಕ್ಯಾಂಪ್ ಅನ್ನೋ ಪುಸ್ತಕದಲ್ಲಿ ಇರುವ ಜರ್ಮನಿಯ ಜನರನ್ನು ಏನದು ಆ ಪುಸ್ತಕದಲ್ಲೇ ಹುರಿದುಂಬಿಸ್ತಾನೆ, ಜನರನ್ನು ಹುರಿದುಂಬಿಸ್ತಾನೆ ಅವನು. ಆ ಥರ ಮೈನ್ ಕ್ಯಾಂಪ್ ಅನ್ನೋ ಬುಕ್ಸ್ದಲ್ಲಿ ಬರೆದಿರ್ತಾನೆ ಅವನು. 1924 ಡಿಸೆಂಬರ್ 24ರಲ್ಲಿ ಬಿಡುಗಡೆ ಆದ ಹಿಟ್ಲರ್ 1926ರಲ್ಲಿ ಪಾರ್ಟಿಯಲ್ಲಿ ಸಂಪೂರ್ಣ ಅಧಿಕಾರವನ್ನು ತನ್ನದಾಗಿಸಿಕೊಳ್ತಾನೆ. ಸೊ ಈ ಯಹೂದಿಗಳನ್ನು ವಿರೋಧಿಸುತ್ತಾ ತನ್ನ ಮಾತಿನ ಚಕಮಕಿಯಿಂದ ಹುರಿದುಂಬಿಸುವ ಭಾಷಣದಿಂದ ಜನರನ್ನು ಹುರಿದುಂಬಿಸುತ್ತಾ 1928ರ ಚುನಾವಣೆಯಲ್ಲಿ ಸುಮಾರು 28% ಓಟು ಇವನು ಬರುತ್ತೆ. ಸೊ ಕಮ್ಯುನಿಸ್ಟ್ಗಳಿಗೆ ಹೆಚ್ಚು ಓಟು ಬರುತ್ತದೆ. ಅಲ್ಲಿಂದ ನಾಜಿ ಪಕ್ಷ ಇನ್ನೂ ಬೆಳೆಯುತ್ತಾ ಹೋಗುತ್ತದೆ. 1932 ಹೊತ್ತಿಗೆ 8 ಲಕ್ಷ ಜನರ ಬೆಂಬಲದಿಂದ 8 ಲಕ್ಷ ಜನರ ಬೆಂಬಲದಿಂದ 37.2% ಓಟ್ ಬರುತ್ತೆ. ಸೊ ಇವನು ಸ್ಟಾರ್ಟ್ ಆಗಿದ್ದು ಸುಮಾರು 28% ಓಟಿಂದ 1932 ಹೊತ್ತಿಗೆ 8 ಲಕ್ಷ ಜನರ ಬೆಂಬಲದಿಂದ 37.2% ಓಟ್ ಬರುತ್ತೆ. ಅವತ್ತಿನ ಜರ್ಮನಿ ಪ್ರೆಸಿಡೆಂಟ್ ಹಿಟ್ಲರ್ಗೆ 1933 ಜಾನ್ 30ರಂದು ಒಳ್ಳೆಯ ಪದವಿಗಿರಿಯನ್ನು ಕೊಡುತ್ತದೆ. ಯಾವತ್ತು ಇವನಿಗೆ ಪದವಿಗಿರಿಯನ್ನು ಕೊಡುತ್ತದೆ? ಪ್ರಪಂಚದ ಚರಿತ್ರೆ ಅದೊಂದು ದುರದೃಷ್ಟವಾದ ದಿನ. ಪದವಿ ಸಿಕ್ಕಿದ ಮೇಲೆ ತನ್ನ ವಿರೋಧಿಗಳನ್ನು ಜೈಲಿಗೆ ಕಳಿಸ್ತಾ ಬರ್ತಾನೆ. ಪತ್ರಿಕಾ ಸ್ವಾತಂತ್ರ್ಯ ರದ್ದು ಮಾಡ್ತಾನೆ. ಅದೇ ಟೈಮ್ಗೆ ಹಿಟ್ಲರ್ನ ಲಕ್ ಏನೋ ಗೊತ್ತಿಲ್ಲ ಗೆಳೆಯರೆ, ಜರ್ಮನಿ ದೇಶದ ಪ್ರೆಸಿಡೆಂಟ್ ಸತ್ತು ಹೋಗ್ತಾನೆ. ನಂತರ ಜರ್ಮನಿಯ ಜನಗಳ ಆದೇಶದ ಮೇರೆಗೆ ಜರ್ಮನಿಯ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾನೆ. ಇಲ್ಲಿಂದ ನೋಡಿ ಗೆಳೆಯರೆ, ಇವನ ಕ್ರೂರ ನಿರ್ಣಯದಿಂದ ಇಡೀ ಸೈನ್ಯವನ್ನು ತನ್ನ ಕೈಗೊಂಬೆಯಾಗಿಸಿಕೊಳ್ತಾನೆ. ಇವನ ಮೂಲ ಉದ್ದೇಶ ಯಹೂದಿಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅಂತ ಅವತ್ತನೇ ಪಣ ತೊಡ್ತಾನೆ. 1941ರಲ್ಲಿ 87 ಲಕ್ಷ ಯಹೂದಿಗಳು ಜರ್ಮನಿಯಲ್ಲಿ ಇರ್ತಾರೆ. ಅದರಲ್ಲಿ 58 ಲಕ್ಷ ಯಹೂದಿಗಳನ್ನು 1945ರ ಹೊತ್ತಿಗೆ ಮರಣ ಹೋಮ ಮಾಡಿಸ್ತಾನೆ. ಅಂದರೆ ಎಲ್ಲರನ್ನು ಕ್ರೂರವಾಗಿ ಕೊಲ್ತಾ ಬರ್ತಾನೆ. ಇವನು ವಿಕೃತ ಮನಸ್ಸಿಗೆ ಹತ್ತತ್ರ 58 ಲಕ್ಷ ಯಹೂದಿಗಳನ್ನು ಮಾರಣ ಹೋಮ ಮಾಡಿಸ್ತಾನೆ. ಜರ್ಮನಿಯನ್ನು ಆರ್ಥಿಕವಾಗಿ ಬೆಳೆಸಿದ ಜನರಿಗೆ ನಂಬಿಕೆಯನ್ನು ಹುಟ್ಟಿಸ್ತಾನೆ. ಇವನು ಜರ್ಮನಿಯನ್ನು ಆರ್ಥಿಕವಾಗಿ ಬೆಳೆಸ್ತಾನೆ. ಸೊ ಜರ್ಮನಿಗೆ ಜರ್ಮನಿ ಜನಗಳು ಯಾವ ರೀತಿ ಅಂತಂದರೆ, ಜರ್ಮನಿ ಅಂದರೆ ಹಿಟ್ಲರ್ ಅಂದರೆ ಜರ್ಮನಿ, ಆ ಥರ ನಂಬಿಸ್ತಾನೆ. 2ನೇ ಮಹಾಯುದ್ಧದ ಮೂಲಕ ಇಡೀ ಪ್ರಪಂಚದ ಮೇಲೆ ಹಿಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿರ್ತಾನೆ. ಆದರೆ ಹಿಟ್ಲರಿಗೆ ಗೊತ್ತಿರಲಿಲ್ಲ ಅವನ ಆಸೆ ಕನಸಿನಂತೆ ನೀರಾಸೆ ಆಗುತ್ತದೆ. ಹಿಟ್ಲರಿಗೆ 2ನೇ ಮಹಾಯುದ್ಧದಲ್ಲಿ ಖಂಡಿತವಾಗಿ ನಾನು ಸಾಯ್ತೀನಿ ಅನ್ನೋ ಸೂಚನೆ ಗೊತ್ತಾಗುತ್ತೆ. ಸೊ ಹಿಟ್ಲರ್ ಏನು ಮಾಡ್ತಾನೆ, ತಾನು ಸಾಯುವ 48 ಗಂಟೆ ಮುಂಚೆ ತಾನು ಇಷ್ಟಪಟ್ಟ ಫಿಯಾನ್ಸೆ ಯುವಬ್ರೋನ್ನ ಮದುವೆ ಆಗ್ತಾನೆ. ಏಪ್ರಿಲ್ 30, 1945ರಂದು ಸಂಜೆ 3 ಗಂಟೆಗೆ ಬರ್ಲಿನ್ ಭವನದ ಕೆಳಗೆ ಇರುವ ಬಂಕರ್ ಕೆಳಗೆ ಆತನ ಹೆಂಡತಿ ಯಾರದು ಯುವಬ್ರೋನ್. ಸೊ ಆತನ ಹೆಂಡತಿ ಸೈನೈಡ್ ತಿಂದು ಸಾಯ್ತಾಳೆ. ಈ ಕಡೆ ಸೈನೈಡ್ ತಿಂದು ಸತ್ತರೆ ಹಿಟ್ಲರ್ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತಾನೆ. ಹಿಟ್ಲರ್ ಬಗ್ಗೆ ನಮಗೇನು ಗೊತ್ತು? ಹಿಟ್ಲರ್ ಅಂತಂತಂದರೆ ಭಯ ಹುಟ್ಟಿಸಿರ್ತಾನೆ. ಓಕೆ, ಹಿಟ್ಲರು ಅವನು ಸುಸೈಡ್ ಮಾಡ್ಕೊಂಡು ಅವನೇ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತಾನೆ. ಸೊ ಇದು ಹಿಟ್ಲರ್ನ ಜೀವನ ಚರಿತ್ರೆ. ಸೊ ವೀಕ್ಷಕರೇ, ಹಿಟ್ಲರನ್ನು ನಿದ್ದೆಗಡಿಸಿದ ಸುರಸುಂದರಿಯ ಕಥೆಯನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಆಕೆ ಯಾರು, ಆ ಸುರಸುಂದರಿ ಯಾರು, ಹಿಟ್ಲರ್ಗೂ ಈ ಸುರಸುಂದರಿಗೂ ಸಂಬಂಧ ಏನು, ಸೊ ಅದನ್ನು ನೆಕ್ಸ್ಟ್ ವಿಡಿಯೋ ನಿಮಗೆ ಹೇಳ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕೆಳಗಿರುವ ಬಟನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.